ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು 1 kg ಚಿಕನ್ನಿಂದ ಅದ್ಭುತವಾಗಿರೋವಂಥ ಒಂದು ಸ್ಪೆಷಲ್ ಮಸಾಲೆನ ರೆಡಿ ಮಾಡಿ ಒಂದು ಅದ್ಭುತವಾಗಿರೋವಂಥ ಚಿಕನ್ ದಮ್ ಬಿರಿಯಾನಿನ ಶೇರ್ ಮಾಡ್ತಾಯಿದ್ದೀನಿ. ಭಾಳ ಟೇಸ್ಟಿಯಾಗಿರೋವಂಥ ಬಿರಿಯಾನಿ ಇದು. ಹಾಗೆ ಬಾಯಲ್ಲಿಟ್ಟರೆ ಕರಗುವಂಥ ದಮ್ ಬಿರಿಯಾನಿ ಇದು. ಯಾವ ರೀತಿ ಮಾಡೋದು ಟೇಸ್ಟಿಯಾಗಿರುವಂಥ ದಮ್ ಬಿರಿಯಾನಿನ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ಪೆಷಲ್ ಮಸಾಲೆನ ರುಬ್ಕೋಬೇಕಾಗಿದೆ. ಮಸಾಲೆನ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಆ ನಂತರ 1-2 ಏಲಕ್ಕಿ, 1-2 ಚಕ್ಕೆ, 3 ಲವಂಗ, ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. ಒಂದು 15 ಕರಿಬೇವೆಲೆ, ಒಂದು ಪಲಾವ್ ಎಲೆ, 1 ಕೈ ಹಿಡಿಯಷ್ಟು ಅಂದರೆ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದೇ ಹಾಕ್ಕೊಂಡೆ. ಆ ನಂತರ ಒಂದು ಹಿಡಿಯಷ್ಟು ಹಸಿಮೆಣಸಿನ್ಕಾಯಿ, ಅರ್ಧ ಹಿಡಿಯಷ್ಟು ಅಂದರೆ ಹಸಿಮೆಣಸಿನ್ಕಾಯಿನಲ್ಲಿ ಅರ್ಧ ಭಾಗದಷ್ಟು ಶುಂಠಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ತೀನಿ. ಈ ಚಿಕನ್ ಬಿರಿಯಾನಿ ಮಸಾಲೆ ಈ ರೀತಿ ಹುರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರಗೋ ಅಂಥ ಒಂದು ಚಿಕನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋವಂಥ ಮಸಾಲೆ ರೆಡಿ ಆಗುತ್ತೆ. ಈಗ ಒಂದು ಅರ್ಧ ಫ್ರೈ ಆದ ನಂತರ ಇದಕ್ಕೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ, 1 ಕೈ ಹಿಡಿಯಷ್ಟು ಪುದೀನನ ಹಾಕ್ಕೊಂಡೆ. ಈ 2 ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ಲು ಕಡ್ಡಿ ಬಿಡುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಪೇಷನ್ಸಿಂದ ಈ ಬಿರಿಯಾನಿನ ರೆಡಿ ಮಾಡ್ತು ಅಂದರೆ ನಿಮ್ಗೆ ಒಂದೊಳ್ಳೆ ಅದ್ಭುತವಾಗಿರೋವಂಥ ಬಿರಿಯಾನಿ ಸಿಗುತ್ತೆ. ಅದಕ್ಕೆ ನಾನು ಹುರಿದು ಪಕ್ಕಕ್ಕೆ ಇಟ್ಕೊಂಡು ಇದು ಆರಿದ ನಂತರ ಇದನ್ನು ತರಿಯಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ದೊಡ್ಡ ಪಾತ್ರೆನ ಅಂದರೆ ಅಗಲವಾಗಿರೋವಂಥ ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ 1 ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯಿದ ನಂತರ ಇದಕ್ಕೆ 1-2 ಪಲಾವ್ ಎಲೆ, 1 ಸ್ಟಾರ್ ಹೂವು, 1-2 ಏಲಕ್ಕಿ, 1-2 ಚಕ್ಕೆ, 5 ಲವಂಗ, 1 ಕಲ್ಲು ಹೂವು, ಹಾಗೆ ಅರ್ಧ ಸ್ಪೂನಷ್ಟು ಶಾಯಿ ಜೀರಾ ಇಷ್ಟು ಹಾಕ್ಕೊಂಡು ಫ್ರೈ ಆದ ನಂತರ ಇದಕ್ಕೆ 3 ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು, ಆನಂತರ 3 ಸಣ್ಣ ಹಸಿಮೆಣ್ಸಿನ್ಕಾಯಿನ ಸೀಳಿಟ್ಕೊಂಡಿದ್ದೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಒಂದೊಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ. ಬಿರಿಯಾನಿಗೆ ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಅರ್ಧ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಕೈಯಿಂದ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಆ ನಂತರ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ 1 kgಯಷ್ಟು ಚಿಕನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಹಾಗೆ ಬಾಡಿಸ್ಕೊಳ್ತೀನಿ. ಅದಕ್ಕೆ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆ ನಂತರ ಇದಕ್ಕೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕೈ ಹಿಡಿಯಷ್ಟು ಪುದೀನನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು, ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಫ್ರೈ ಮಾಡಬೇಕು. ಸೊಪ್ಪುದು ಪರಿಮಳ ನಾವು ಫ್ರೈ ಮಾಡ್ತಿದ್ದಂಗೆ ಬರುತ್ತೆ, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಬಿರಿಯಾನಿ. ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಅದಕ್ಕೆ ಸೊಪ್ಪು ಫ್ರೈ ಆಗಬೇಕು. ಆ ನಂತರ ಇದಕ್ಕೆ 3 ಟೊಮೆಟೊನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. ಹಾಗೆಯೇ ಮಸಾಲೆನ ಹುರಿದಿರೋ ಅಂಥ ಮಸಾಲೆನ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಅಂದರೆ ಸ್ವಲ್ಪ ತರಿಯಾಗೇ ಇರಬೇಕು ಮಸಾಲೆ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಬೇಕಾಗುತ್ತೆ ಮಸಾಲೆನ. ತುಂಬ ನೀರು ಹಾಕಿ ನುಣ್ಣಗೆ ರುಬ್ಬಾರ್ದು ಬಿರಿಯಾನಿಗೆ. ಯಾವುದೇ ಬಿರಿಯಾನಿಗಾಗಲಿ ಈ ಥರ ಸ್ವಲ್ಪ ಗಟ್ಟಿ ಅಂದರೆ ತರಿಯಾಗಿ ಗಟ್ಟಿಯಾಗಿ ರುಬ್ಬಿದ್ರೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ನೀಟಾಗಿ ಮಸಾಲೆ ಮತ್ತು ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ, 1.5 ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ತೀನಿ. ನಾವು ಹಸಿಮೆಣ್ಸಿನ್ಕಾಯಿ ಸಹನೂ ಬಳಸಿದ್ದೀವಿ, ಹಾಗಾಗಿ ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. ನಾನು ಯಾವುದೇ ಚಿಕನ್ ಬಿರಿಯಾನಿ ಮಸಾಲಾನ ಇದಕ್ಕೆ
ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ಏನು ನಾವು ಇಲ್ಲಿ ಹುರಿದು ಮಾಡಿರೋ ಅಂಥ ಮಸಾಲೆ ರೆಡಿ ಆಗಿದೆಯೋ ಆ ಮಸಾಲೆಯಿಂದನೇ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ಒಂದು 3/4 ಬಟ್ಲಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡೆ. ಗಟ್ಟಿ ಮೊಸರು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಸರಲ್ಲಿರೋವಂಥ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ, ಚಿಕನ್ನಲ್ಲಿರೋವಂಥ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ಆ ನಂತರ ನಾವು ಅಕ್ಕಿನ ಹಾಕ್ಕೋಬೇಕಾಗತ್ತೆ. ಈಗ ಮಸಾಲೆ, ಉಪ್ಪು, ಖಾರ ಪ್ರತಿಯೊಂದು ಚಿಕನ್ಗೆ ಹಿಡಿಯೋದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ತೀನಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಈ ಮಸಾಲೆ ಆಗಲಿ ಚಿಕನ್ನಾಗಲಿ ಹುರ್ಕೋಬೇಕಾಗತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು. ಈ ರೀತಿ ಮೇಲೆಲ್ಲ ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಈ ರೀತಿ ಬಿಟ್ಟಿದೆ ಅಂದರೆ ಚಿಕನ್ ಚೆನ್ನಾಗಿ ಮಸಾಲೆ ಹಿಡಿದಿದೆ ಅಂತ ಅರ್ಥ. ನೋಡ್ತಿರ್ಬೋದು ಒಂದೊಳ್ಳೆ ಗ್ರೇವಿ ರೆಡಿಯಾಗಿದೆ. ಅಂದರೆ ಚಿಕನ್ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಮಸಾಲೆ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು 2 ಗ್ಲಾಸು, ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸು ನಾನು ಜೀರಾ ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಾನು ಇದಕ್ಕೆ ಜೀರಾ ರೈಸ್ ಹಾಕಿ ಮಾಡ್ತಿರೋ ಅಂಥ ದಮ್ ಬಿರಿಯಾನಿ. 2 ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ನೀರಲ್ಲಿ 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ಅಷ್ಟೇ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು 4.5 ಗ್ಲಾಸಷ್ಟು ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ ನೀರು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ಸ್ವಲ್ಪ ದಮ್ ಬಿರಿಯಾನಿ ಸ್ವಲ್ಪ ಸಾಫ್ಟಾಗಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ತಿಂದರೆ ಮೆತ್ತಗೆ ಅನಿಸ್ಬೇಕು ನಮಗೆ. ಆ ರೀತಿ ಇದ್ದರೆ ಬಿರಿಯಾನಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತಿಂದೋರ್ಗೂ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ಟೇಸ್ಟ್ ನೋಡಿದೆ, ಕರೆಕ್ಟಾಗಿತ್ತು, ಏನೂ ಹಾಕಿಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ 3/4 ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಇನ್ನೂ ಸ್ವಲ್ಪ ಬೇಯಬೇಕಾಗತ್ತೆ. ನಾನು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಈಗ ಆಲ್ಮೋಸ್ಟ್ 3/4% ಆಗಿದೆ, ಅಂದರೆ 75% ಆಗಿದೆ. ಇನ್ನು 20-25% ಆಗಬೇಕಾಗಿದೆ. ಇನ್ನೊಂಚೂರು ನೀರಿನ ಅಂಶ ಇದೆ. ಅನ್ನೋ ಟೈಮಲ್ಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು, ಅಂದರೆ ಸ್ಟವ್ ಉರಿ ತುಂಬಾ ಕಡಿಮೆ ಇಟ್ಕೋಬೇಕು. ಕಡಿಮೆ ಇಟ್ಕೊಂಡು ಈ ರೀತಿ ಮೇಲ್ಗಡೆಯಿಂದ ದಮ್ ಕಟ್ತಾ ಇದ್ದೀನಿ. ಎಲ್ಲ ಕಡೆ ಅನ್ನನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅಮ್ಕಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಫುಲ್ ಪ್ರೆಷರ್ ಕೊಟ್ಟು ನಾವು ಪ್ರೆಸ್ ಮಾಡಿ ಈಕ್ವಲ್ ಆಗಿ ಈ ರೀತಿ ಮಾಡಿಕೊಂಡು ಆ ನಂತರ ನಾವು ಒಂದು ಪ್ಲೇಟ್ನ ಮುಚ್ಚಬೇಕಾಗತ್ತೆ. ಒಂದು ಅಗಲವಾಗಿರೋಂಥ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಅಷ್ಟೇ ಸಿಮ್ಮಲ್ಲಿ. ಒಂದು ತೂಕವಾಗಿರೋವಂಥ ಪಾತ್ರೆನೇ ಇಡಬೇಕು. ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಅಗಲವಾಗಿರೋವಂಥ ಪಾತ್ರೆಯಲ್ಲಿ ನೀರು ಹಾಕಿ, ತುಂಬ ನೀರು ಹಾಕಿ ಅದ್ರ ಮೇಲೆ ತೂಕ ಬೀಳೋ ಥರ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಒಂದು 10-15 ನಿಮಿಷ ನಾನು ಮುಚ್ಚಳ ತೆಗಿದಿರ ಹಾಗೇ ಬಿಟ್ಬಿಡ್ತೀನಿ. ಒಂದು 15 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. 5 ನಿಮಿಷ ಅಷ್ಟೇ ಸ್ಟವ್ ಆಫ್ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೊಂಡಿದ್ದ ತಕ್ಷಣ ಒಂದು 5 ನಿಮಿಷ ಆಫ್ ಮಾಡಿದ್ಮೇಲೆ 15 ನಿಮಿಷ ಪ್ಲೇಟ್ ತೆಗಿಬಾರ್ದು. ಇವಾಗ ಒಂದೊಳ್ಳೆ ಬಿರಿಯಾನಿ ರೆಡಿಯಾಗಿದೆ. ನೋಡ್ತಿರ್ಬೋದು ನೀರೆಲ್ಲ ಚೆನ್ನಾಗಿ ಹಿಂಗಿದೆ, ಅನ್ನ ತುಂಬ ಚೆನ್ನಾಗಿ ಬಂದಿದೆ, ಅಂದರೆ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಫ್ಲೇವರ್ ಅಂತೂ ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿತ್ತು. ನಾವು ತುಪ್ಪದಲ್ಲಿ ಮಸಾಲೆನ ಹುರಿದು ಈ ರೀತಿ ಮಾಡೋದ್ರಿಂದ ಚಿಕನ್ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ತಿನ್ನೋದಕ್ಕಂತೂ ಅದ್ಭುತವಾಗಿತ್ತು. ಬಾಯಲ್ಲಿಟ್ಟರೆ ಕರಗೋಗೋ ಅಂಥ ಬಿರಿಯಾನಿ ರೆಡಿಯಾಗಿತ್ತು. ಈಗ ನಮ್ಮ ಬಿರಿಯಾನಿ ತಿನ್ನೋದಕ್ಕೆ ರೆಡಿಯಾಗಿದೆ. ನೋಡ್ತಿರ್ಬೋದು. ನೀವು ತಪ್ಪದೆ ಈ ನ್ಯೂ ಇಯರ್ಗೆ ಈ ದಮ್ ಬಿರಿಯಾನಿನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಮಾಡಿರೋ ಚಿಕನ್ ದಮ್ ಬಿರಿಯಾನಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.